ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಪ್ರಚಲಿತ ಘಟನೆಗಳು 2021 ನವೆಂಬರ್ ತಿಂಗಳ ಎಕ್ಸ್ಕ್ಲೂಸಿವ್ ಘಟನೆಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ನಾನು ಇಟ್ಕೊಂಡಿದ್ದೀನಿ. ಸ್ನೇಹಿತರೆ, ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಆಂಡ್ರಾಯ್ಡ್ ಆ್ಯಪ್ ಇದೆ, 3 ಲಕ್ಷಕ್ಕಿಂತ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೂ ಬಹುಪಯೋಗಗಳನ್ನ ಪಡ್ಕೋತಾ ಇದ್ದಾರೆ. ಹಾಗೆ ಟೆಲಿಗ್ರಾಮ್, ಟ್ವಿಟ್ಟರ್ ಮತ್ತು ಫೇಸ್ಬುಕ್ಕಲ್ಲೂ ನಮ್ಮನ್ನು ಫಾಲೋ ಮಾಡಿ ಅಂತ ಕೇಳ್ಕೊತಾ, ಜೊತೆಗೆ ಐಫೋನ್ ಬಳಕೆದಾರರು ಮತ್ತು ಲ್ಯಾಪ್ಟಾಪು ಈ ಡೆಸ್ಕ್ಟಾಪಲ್ಲಿ ಇದ್ದಂಥವ್ರಿಗೆ ಆ್ಯಪ್ ಅಸೆಸ್ ಆಗಲ್ಲ ಒಂದು ಕೊರಗಿತ್ತು. ಅದಕ್ಕೋಸ್ಕರ ನಾವು sadhanamart.com ಎಂಬ ವೆಬ್ಸೈಟನ್ನು ಲಾಂಚ್ ಮಾಡಿದ್ದೀವಿ. ಅಲ್ಲಿ ಏನು ಆ್ಯಪಲ್ ಫೀಚರ್ಸ್ ಇದೆಯೋ ಎಲ್ಲ ಫೀಚರ್ಸ್ಗಳನ್ನ ಇಲ್ಲಿ ಬಳಸ್ಕೋಬೋದು. ರೀಸೆಂಟ್ಲಿ ಅಕ್ಷರ ಅಕಾಡೆಮಿಯವರ PDO ಮತ್ತು SDAA ರಿಲೇಟೆಡ್ಡು ಮತ್ತು ಪಂಚಾಯತ್ ಕಾರ್ಯದರ್ಶಿ ರಿಲೇಟೆಡ್ ಆದ ಒಂದು ಪುಸ್ತಕ ಲಾಂಚ್ ಆಗಿದೆ. ಹ್ಯೂಜ್ ರೆಸ್ಪಾನ್ಸ್ ಫ್ರಮ್ ಕರ್ನಾಟಕ. ಎಕ್ಸ್ಕ್ಲೂಸಿವ್ಲಿ ಇದು ಆನ್ಲೈನ್ ಸ್ಟೋರಲ್ಲಿ ಲಭ್ಯ ಇದೆ. ಹಾಗಾಗಿ ಯಾರಿಗೆ ಈ ಪುಸ್ತಕ ನೀಡಿದೆ ಅವರು ಬೈ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಇವತ್ತಿನ ಘಟನೆಗಳ ರಿಲೇಟೆಡ್ ಆಗಿ ಮಾತಾಡಲು ಆರಂಭಿಸುವಾಗ ಮೊದಲನೇದಾಗಿ ಇನ್ಸ್ಪೇಸ್ ಅಸೋಸಿಯೇಷನ್, ಇಂಡಿಯನ್ ಸ್ಪೇಸ್ ಅಸೋಸಿಯೇಷನ್ ಬಗ್ಗೆ ನಾನು ಮಾತಾಡ್ತಾ ಬರ್ತೀನಿ. ಇದನ್ನ ISPA ಅಂತ ಶಾರ್ಟಾಗಿ ಹೇಳ್ತೀವಿ ನಾವು, ISPA ಅಂತ. ಏನಿದು ಇಂಡಿಯನ್ ಸ್ಪೇಸ್ ಅಸೋಸಿಯೇಷನ್ ಅಂದರೆ, ನಾವು ಸ್ಪೇಸ್ ಅಂತ ಅಂದರೆ ಮೊದಲೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ರೆಡಿ ಆಗಬೇಕಾದ್ರೆ ಇಸ್ರೋ ಒಂದು ಗೊತ್ತಿದ್ರೆ ಸಾಕಿತ್ತು ನಮಗೆ. ಇಸ್ರೋ ಕೇಂದ್ರ ಕಚೇರಿಯಲ್ಲಿ ಉಡಾವಣಾ ಕೇಂದ್ರಗಳಲ್ಲಿ ಮೊದಲ ರಾಕೆಟ್ ಯಾವುದು ಅದು ಇದು. ಬಟ್ ಇತ್ತೀಚಿನ ದಿನಗಳಲ್ಲಿ ಇಸ್ರೋ ಆಚೆಗೆ ಸ್ಪೇಸ್ ರಿಲೇಟೆಡ್ ಆದ ಹಲವಾರು ಘಟನೆಗಳು ನಡೀತಾ ಇದೆ. ಅದ್ರ ಬಗ್ಗೆ ನಮಗೆ ಅವೇರ್ನೆಸ್ ಇರಬೇಕಾಗತ್ತೆ. ರೀಸೆಂಟ್ಲಿ ಹೊಸದಾಗಿ ಆರಂಭ ಆಗಿರೋದು ಇಂಡಿಯನ್ ಸ್ಪೇಸ್ ಅಸೋಸಿಯೇಷನ್, ISPA ಅಂತ ಕರಿತೀವಿ ಇದನ್ನು. ಭೂಮಂಡಲಸೆ ಬ್ರಹ್ಮಾಂಡ ತಕ್ಕಂತ, ಭೂಮಿಯಿಂದ ಬ್ರಹ್ಮಾಂಡದವರೆಗೂ ಅಂಥೇಳಿ ಒಂದು ಟ್ಯಾಗ್ಲೈನ್ನೊಂದಿಗೆ ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಲಾಗುತ್ತೆ. ಇದೊಂದು ಸಿಂಗಲ್ ವಿಂಡೋ ಸಿಸ್ಟಮ್. ಏನು ಸಿಂಗಲ್ ವಿಂಡೋ ಸಿಸ್ಟಮ್ ಅಂದರೆ, ಖಾಸಗಿಯವರು ಮತ್ತು ಸರ್ಕಾರ ಎರಡೂ ಸೇರಿಕೊಂಡು ಹೇಗೆ ಸ್ಪೇಸ್ ರಿಲೇಟೆಡ್ ಆಗಿ ಸಾಧನೆ ಮಾಡ್ಬೋದು ಅನ್ನೋ ರಿಲೇಟೆಡ್ಡು ಹುಟ್ಟಿಕೊಂಡಿರುವ ಒಂದು ಸಂಸ್ಥೆ ಆಗಿರುತ್ತೆ. ಸುಧಾರಿತ ಸಾಮರ್ಥ್ಯಗಳನ್ನು ಹೊಂದಿರುವ ನಿಗಮಗಳು, ಸಂಸ್ಥೆಗಳು ಅವೆಲ್ಲ ಇಲ್ಲಿ ಸರ್ಕಾರದ ಜೊತೆ ಸೇರಿಕೊಂಡು ಒಂದು ಅಸೋಸಿಯೇಟ್ ಆಗ್ತವೆ. ಆ ಮೂಲಕ ಇಂಡಿಯನ್ ಸ್ಪೇಸಲ್ಲಿ ಹೊಸ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಯಾಕೆ ಖಾಸಗಿಯವರ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅದು ನಿಮಗೆ ಕೊನೆಗೆ ತಿಳಿಸ್ತಾ ಬರ್ತೀನಿ. ಸ್ನೇಹಿತರೆ, ಇಂಡಿಯನ್ ಸ್ಪೇಸ್ ಅಸೋಸಿಯೇಷನಲ್ಲಿ ಸದ್ಯಕ್ಕೆ ಫೌಂಡಿಂಗ್ ಮೆಂಬರ್ಸ್ ಯಾರ್ಯಾರು ಅಂದ್ಕೂಡಲೇ ನಿಮಗೆ ಏನಿದ್ರ ರಿಲೇಟೆಡ್ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಯಾಕಂದರೆ ಲಾರ್ಸನ್ ಆ್ಯಂಡ್ ಟರ್ಬೋ, LNT ಅಂತ ಏನು ಕನ್ಸ್ಟ್ರಕ್ಷನ್ ಏಜೆನ್ಸಿ ಇದೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಏಜೆನ್ಸಿ ಅವರಿರ್ತಾರೆ. ನೆಲ್ಕೋ, ಟಾಟಾ ಗ್ರೂಪ್ಗೆ ರಿಲೇಟೆಡ್ ಆದ ನೆಲ್ಕೋ ಇರುತ್ತೆ. ಒನ್ ವೆಬ್ ಅಂತ ಒಂದು ಸಂಸ್ಥೆ ಇದೆ. ಭಾರತಿ ಏರ್ಟೆಲ್ ಇದೆಯಲ್ಲ ಅವ್ರದ್ದು. ಆ್ಯಂಡ್ ಮ್ಯಾಪ್ ಮೈ ಇಂಡಿಯಾ ಅನ್ನುವಂಥ ಒಂದು ಸಂಸ್ಥೆ. ಹಾಗೆ ವಾಲ್ಚಂದ್ ನಗರ್ ಇಂಡಸ್ಟ್ರೀಸ್ ಲಿಮಿಟೆಡ್ಡು, ಅನಂತ್ ಟೆಕ್ನಾಲಜಿ ಲಿಮಿಟೆಡ್, ಈ ಎಲ್ಲ ಲಿಮಿಟೆಡ್ಗಳು ಈಗ ಆರಂಭಿಕವಾಗಿ ಫೌಂಡಿಂಗ್ ಮೆಂಬರ್ಸ್ ಆಗಿರ್ತವೆ. ಹೊಸದಾಗಿ ಯಾವುದೇ ಕಂಪನಿಗಳು ಇಂಟ್ರೆಸ್ಟ್ ಇದ್ದರೆ ಇದು ಇಂಡಿಯನ್ ಸ್ಪೇಸ್ ಅಸೋಸಿಯೇಷನ್ ಜಾಯ್ನ್ ಆಗ್ಬೋದು. ಏನು ಕೆಲಸ ಮಾಡ್ತಾಯಿದ್ದು, ಏನು ಕೆಲಸ ಮಾಡುತ್ತೆ ಅಂದರೆ, ಖಾಸಗಿಯವ್ರ ಜೊತೆ ಸೇರಿಕೊಂಡು ಸರ್ಕಾರದ ಸಹಾಯ ಪಡೆದು ಸ್ಪೇಸ್ ರಿಲೇಟೆಡಲ್ಲಿ ಏನೇನು ಸಂಶೋಧನೆಗಳು, ಇನೋವೇಷನ್ಸ್ಗಳಾಗಬೇಕು, ಏನೇನು ಎಕ್ಸ್ಪ್ಲೋರ್ಗಳಾಗಬೇಕು, ಆ ಎಲ್ಲದಕ್ಕೆ ಬೇಕಾದ ಒಂದು ವೇದಿಕೆ, ಒಂಥರ PPP ಮಾಡೆಲ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲಲ್ಲಿ ಈ ಸಂಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇದಷ್ಟೇ ಅಲ್ಲದೆ ಕಾಂಪಿಟೇಟಿವ್ ಎಕ್ಸಾಮ್ ರೆಡಿಯಾಗೋರಿಗೆ ಮತ್ತಿತರೆ ಸಂಸ್ಥೆಗಳು ಗೊತ್ತಿರಬೇಕು, ಇಸ್ರೋ ಆಚೆಗಿಂದು. ಈ ಹಿಂದಿನ ಎಕ್ಸಾಮ್ಗಳಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. NSIL ಅಂತ, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್, ಇದು ಕೂಡ ಒಂದು PSU, ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಂತ ಕರಿತೀವಿ, ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. ಇದು ಇಸ್ರೋದ ಒಂದು ಕಮರ್ಷಿಯಲ್ ವಿಂಗ್. ಏನು ಇಸ್ರೋ ಇದೆ, ಇಸ್ರೋದ ಒಂದು ಕಮರ್ಷಿಯಲ್ ವಿಂಗ್ ಆಗಿ ಇದು ಕೆಲಸ ಮಾಡುತ್ತೆ. 2019 ಆರಂಭ ಮಾಡಲಾಯಿತು. ಕಮರ್ಷಿಯಲ್ ವಿಂಗ್ ಈಗಾಗಲೇ ಇತ್ತಲ್ಲ ಅಂತ ನಿಮಗೆ ಒಂದು ಅನಿಸುತ್ತೆ. ಏನದು, ಆ್ಯಂಟ್ರಿಕ್ಸ್ ಅಂತ ಒಂದು ಸಂಸ್ಥೆ ಇತ್ತು. ಆ್ಯಂಟ್ರಿಕ್ಸ್ ಸಂಸ್ಥೆನೂ ಇದೆ, ಅದರ ಜೊತೆಗೆ NSIL, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಕೂಡ ಕೆಲಸ ಮಾಡುತ್ತೆ. ಏನು ಕಮರ್ಷಿಯಲಾಗಿ ಕೆಲಸ ಮಾಡೋದು ಅಂದರೆ, ಖಾಸಗಿಯವ್ರಿಗೆ ಏನಾದರೂ ಉಪಗ್ರಹ ಉಡಾವಣೆಗೆ ಅಗತ್ಯ ಬಿದ್ದಲ್ಲಿ, ಅಥವಾ ಬೇರೆ ದೇಶಗಳ ಖಾಸಗಿ ಸಂಸ್ಥೆಗಳಿಗೆ ಉಪಗ್ರಹ ಉಡಾವಣೆ ಅಗತ್ಯ ಬಿದ್ದಲ್ಲಿ ಆ ಎಲ್ಲ ಸಹಕಾರಗಳನ್ನು ನೀಡಲು ಮತ್ತು ವ್ಯವಹಾರಗಳನ್ನು ಮಾಡಲು ಈ NSIL ಕೆಲಸ ಮಾಡುತ್ತೆ. ಇದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ನ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ತಂತ್ರಜ್ಞಾನದ ಮಾರುಕಟ್ಟೆ, ಎಕ್ಸ್ಪ್ಯಾನ್ಷನ್ನು, ಉದ್ಯಮದಲ್ಲಿ ಬೇರೆ ಬೇರೆಯವರು ಭಾಗವಹಿಸೋದು, ಇದನ್ನೆಲ್ಲದೂ ನಡೆಸ್ಕೊಂಡು ಹೋಗೋದಕ್ಕೆ NSIL 2019 ಕಾರ್ಯನಿರ್ವಹಿಸ್ತಾ ಇದೆ. ಈಗ ಮಾತಾಡಿದ್ದಂಥದ್ದು ಇಂಡಿಯನ್ ಸ್ಪೇಸ್ ಅಸೋಸಿಯೇಷನ್, ಇದು ಈ ವರ್ಷ ಆರಂಭ ಆಗ್ತಾ ಇದೆ. ಹಾಗಾದರೆ ಹಿಂದೆ ಏನಿತ್ತು, ಹಿಂದೆ ಇನ್ಸ್ಪೇಸ್ ಅಂತ ಒಂದು ಕೂಡ ಆರಂಭ ಆಗಿತ್ತು. ಇನ್ಸ್ಪೇಸ್ ಅಂದರೆ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಥಾರೈಸೇಷನ್ ಸೆಂಟರ್ ಅಂತ ಕರಿತೀವಿ ಅದನ್ನ. ಇನ್ಸ್ಪೇಸ್ ಅನ್ನೋ ಪ್ರತಿ ಅಕ್ಷರಕ್ಕೂ ಅಕ್ರಾನಿಮ್ ಇದೆ. ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಅಥಾರೈಸೇಷನ್ ಸೆಂಟರ್ ಅಂತ. ಇದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಡಿಯಲ್ಲೇ ಕೆಲಸ ಮಾಡುತ್ತೆ. ಇದು ಬಾಹ್ಯಾಕಾಶ ಚಟುವಟಿಕೆಗಳಿಗೆ ಫೆಸಿಲಿಟೇಟರ್ ಆಗಿ ಮತ್ತು ನಿಯಂತ್ರಕ, ಕಂಟ್ರೋಲರ್ ಆಗಿ ಕೆಲಸ ಮಾಡುತ್ತೆ.
ಇವರು ಕೂಡ ಗೌರ್ಮೆಂಟ್ ಮತ್ತು ಖಾಸಗಿ ನಡುವಿನ ಕೊಂಡಿ. ಅಂದರೆ ಆ ಏನು NSIL ಇತ್ತು ಅದು ಕಮರ್ಷಿಯಲ್ ಆಗಿ ಕೆಲಸ ಮಾಡಿದರೆ, ಇದು ಇನ್ನೋವೇಷನ್ ಈ ರೀತಿ ಉತ್ಪಾದಕವಾಗಿ ಏನು ಸಹಕಾರಗಳು ಬೇಕು ಅದನ್ನು ನಿರ್ವಹಿಸುವ ಸಂಸ್ಥೆಯಾಗಿದೆ. ಅದರ ರೀತಿಯಲ್ಲೇ ಈ ಹಿಂದೆ ಕೂಡ 92ನಿಂದನೇ ಆಂಟ್ರಿಕ್ಸ್ ಕಾರ್ಪೊರೇಷನ್ ಲಿಮಿಟೆಡ್, ಆಂಟ್ರಿಕ್ಸ್ ಅನ್ನೋದು ಅಂತರಿಕ್ಷ ಅನ್ನೋ ಪದದ ಒಂದು ಅಪಭ್ರಂಶ ಅಂತ ನಾನು ಅಂದ್ಕೋತೀನಿ. ಆಂಟ್ರಿಕ್ಸ್ ಕಾರ್ಪೊರೇಷನ್ ಇದು 92ನಿಂದ ಕೆಲಸ ಮಾಡುತ್ತೆ. ಇದು ಮಾರ್ಕೆಟಿಂಗಿಗಾಗಿ ಇದ್ದಿದ್ದು. ಈಗೇನು NSIL ಮಾಡ್ತಾ ಇದೆ ಆ ಕೆಲಸವನ್ನು ಆಂಟ್ರಿಕ್ಸ್ ಮಾಡ್ತಾ ಇತ್ತು. ಈಗಲೂ ಆಂಟ್ರಿಕ್ಸ್ ಇದೆ, ಬಟ್ ಆಂಟ್ರಿಕ್ಸಲ್ಲಿ ಕೆಲವು ಅವ್ಯವಹಾರಗಳು ಕೆಲವು ವರ್ಷಗಳ ಹಿಂದೆ ಕಂಡು ಬಂದಿದ್ದರಿಂದಾಗಿ NSIL ಆರಂಭವಾಯ್ತಾ ಅದು ನಾಟ್ ಕ್ಲಿಯರ್, ಬಟ್ ಇರಬಹುದು ಅಂತ ಅಂದ್ಕೋಬೋದು. ಈ ಆಂಟ್ರಿಕ್ಸ್ ಕೂಡ ಒಂದು ಕಮರ್ಷಿಯಲ್ ವಿಂಗ್ ಆಗಿ ಕೆಲಸ ಮಾಡೋದು. ಅಲ್ಲಿಗೆ ನಿಮಗೆ ಗೊತ್ತಿರಬೇಕಾದ ಏನೇನು ಈ ಇಸ್ರೋ ಆಚೆಗೆ ಅಂತ ಅಂದರೆ, ವೆರಿ ಫಸ್ಟ್ ಇಂಡಿಯನ್ ಸ್ಪೇಸ್ ಅಸೋಸಿಯೇಷನ್ ಅನ್ನೋದು ಖಾಸಗಿಯವರ ಸಹಭಾಗಿತ್ವದೊಂದಿಗೆ ಇಷ್ಟು ಸದಸ್ಯ ಕಂಪನಿಗಳೊಂದಿಗೆ ಸೇರಿಕೊಂಡು ಒಂದು ಅಸೋಸಿಯೇಷನ್ ಸ್ಟಾರ್ಟ್ ಆಗಿದೆ. ಸ್ಪೇಸ್ ರಿಲೇಟೆಡ್ ಆದ ಇನ್ನೋವೇಷನ್, ಎಕ್ಸ್ಪ್ಲೋರೇಷನ್, ನೆರವು ಅವರು ನಮಗೆ ಕೊಡಬೇಕು, ನಾವು ಅವ್ರಿಗೆ ಕೊಡಬೇಕು, ಅಂದರೆ ಸರ್ಕಾರ ಖಾಸಗಿಯವರಿಗೆ, ಖಾಸಗಿಯವರು ಸರ್ಕಾರಕ್ಕೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಇದು ಆರಂಭ ಆಗಿದೆ. ಜೊತೆಗೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಇದೊಂದು ಕಮರ್ಷಿಯಲ್ ವಿಂಗ್. ಆಂಟ್ರಿಕ್ಸ್ ಕಾರ್ಪೊರೇಷನ್ನ ಅಡ್ವಾನ್ಸ್ಡ್ ವರ್ಷನ್ ಅಂತ ಕರಿಬೋದು. ಇದು 2019ನಲ್ಲಿ ಆರಂಭ ಆಗಿತ್ತು. ಅದೇ ರೀತಿ ಇನ್ಸ್ಪೇಸ್ ಅನ್ನುವಂಥ ಒಂದು ವ್ಯವಸ್ಥೆ, ಇದು ಕೂಡ ಪ್ರೈವೇಟ್ ಸೆಕ್ಟರ್ ಇನ್ವಾಲ್ವ್ಮೆಂಟ್ಗಾಗಿಯೇ ಹೆಚ್ಚು ಕೆಲಸ ಮಾಡುತ್ತೆ. ಪ್ರೈವೇಟ್ ಸೆಕ್ಟರ್ ಇನ್ವಾಲ್ವ್ಮೆಂಟ್ ಹೇಗೆ ಅನ್ನೋದು ನಾನು ಮುಂದೆ ತಿಳಿಸ್ತಾ ಬರ್ತೀನಿ. ಅದರ ಜೊತೆಗೆ ಆಂಟ್ರಿಕ್ಸ್ ಕಾರ್ಪೊರೇಷನ್ ಇದಿಷ್ಟು ಗೊತ್ತಿರಬೇಕು. ಹೇಗೆ ಪ್ರೈವೇಟ್ ಸೆಕ್ಟರ್ ಇನ್ವಾಲ್ವ್ಮೆಂಟ್ ಅಂದರೆ, ಬೇರೆ ಬೇರೆ ದೇಶಗಳಲ್ಲಿ ನಾವು ಸ್ಪೇಸ್ ಎಕ್ಸು, ವಾನ್ ಸ್ಪೇಸು, ಬ್ಲೂ ಆರಿಜಿನ್ ಎಲ್ಲ ನೋಡಿದ್ದೀವಿ. ಸ್ಪೇಸ್ ಎಕ್ಸ್ ಅನ್ನೋದು ಏನು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಕರಿತೀವಿ, ಎಲಾನ್ ಮಸ್ಕ್ ಅವರ ಲೀಡರ್ಶಿಪ್ನಲ್ಲಿ, ನಾಯಕತ್ವದಲ್ಲಿ ಆರಂಭವಾದ ಸಂಸ್ಥೆ. ನಾಸಾ ಆಚೆಗೆ ಒಂದು ಖಾಸಗಿ ಬರುತ್ತೆ ಅಂತ ಇಮ್ಯಾಜಿನ್ ಮಾಡೋಕ್ಕಾಗದ ಟೈಮಲ್ಲಿ ಅಮೇರಿಕಾದಲ್ಲೇ ಅವರು ಸ್ಪೇಸ್ ಎಕ್ಸ್ ಎಂಬ ಒಂದು ಸ್ಪೇಸ್ ಕಂಪನಿಯನ್ನು ಖಾಸಗಿಯಾಗಿ ಆರಂಭ ಮಾಡಿ ಇವತ್ತು ನಾಸಾಗೆ ಬೇಕಾದ ರಾಕೆಟ್ ಲಾಂಚರ್ಗಳನ್ನ ಪೂರೈಕೆ ಮಾಡುವ ಸಂಸ್ಥೆಯಾಗಿ ರೂಪುಗೊಂಡಿದೆ. ಜೊತೆಗೆ ಬ್ಲೂ ಆರಿಜಿನ್ ಅಂತ ಒಂದು ಸಂಸ್ಥೆಯನ್ನು ಜೆಫ್ ಬೆಜೋಸ್ ಏನು ಅಮೆಜಾನ್ ಇದೆ, ಅಮೆಜಾನ್ ಕಂಪನಿಯ CEO ಅವ್ರದ್ದೇ ಒಂದು ಸಬ್ ಕಂಪನಿ ಬ್ಲೂ ಆರಿಜಿನ್, ಇದು ಕೂಡ ಪ್ರೈವೇಟ್ ಸ್ಪೇಸ್ ಕಂಪನಿಯ ಕೆಲಸ ಮಾಡುತ್ತೆ. ಒನ್ ಸ್ಪೇಸ್ ಅಂತ ಹೇಳಿದ್ದು ಚೀನಾದಲ್ಲಿ ಇದೆ, ಒನ್ ಸ್ಪೇಸ್ ಕಂಪನಿ. ಹೀಗೆ ಹಲವು ಕಂಪನಿಗಳು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದೆ. ಈ ರೀತಿ ಅಧಿಕೃತವಾಗಿ ಭಾರತದಲ್ಲಿ ಯಾವುದೇ ಸಂಸ್ಥೆ ಇಲ್ಲ ಅನ್ನೋ ಕಾರಣಕ್ಕೆ ಈ ಹಿಂದೆ ಮಾತಾಡಿದ ಎಲ್ಲ ಇನಿಷಿಯೇಟಿವ್ಸ್ಗಳನ್ನು ಭಾರತ ಸರ್ಕಾರ ತೆಗೆದುಕೊಂಡು ಖಾಸಗಿಯವರ ಇನ್ವಾಲ್ವ್ಮೆಂಟ್ ಹೆಚ್ಚು ಮಾಡಬೇಕು, ಖಾಸಗಿ ಮತ್ತು ಪಬ್ಲಿಕ್ ಸಹಕಾರ ಚೆನ್ನಾಗಾಗಬೇಕು ಅನ್ನೋ ಪ್ರಯತ್ನ ನಡೆಸ್ತಾ ಇದೆ. ಇದು ಆ ರಿಲೇಟೆಡ್ ಆದ ಹೆಚ್ಚಿನ ಮಾಹಿತಿ. ಸ್ನೇಹಿತರೆ, ನೆಕ್ಸ್ಟ್ ಬರೋಣ ಅಂಬರ್ಗ್ರೀಸ್. ಹೆಚ್ಚು ಸುದ್ದಿಯಲ್ಲಿ ಹಲವಾರು ಬಾರಿ ಪತ್ರಿಕೆಗಳಲ್ಲಿ ಅಂಬರ್ಗ್ರೀಸ್ ಸ್ಮಗ್ಲಿಂಗ್ ರಿಲೇಟೆಡ್ ಆಗಿ, ಕಳ್ಳ ಸಾಗಾಣಿಕೆ ರಿಲೇಟೆಡ್ ಆಗಿ ಸುದ್ದಿ ಆಗ್ತಾ ಇರುತ್ತೆ. ಈ ಗಾಂಜಾ, ಡ್ರಗ್ಸು, ಅದು ಇದು ಸುದ್ದಿ ನೋಡ್ತಾ ಇರ್ತೀವಿ. ಈ ಅಂಬರ್ಗ್ರೀಸ್ ಅನ್ನೋ ಪದನೇ ಹಲವಾರು ಬಾರಿ ಕೇಳಿರಲ್ಲ. 1 kgಗೆ 1 ಕೋಟಿ ರೂಪಾಯಿ ಇದು ಇಂಟರ್ನ್ಯಾಷನಲ್ ಬೆಲೆ ಬಾಳುವ ಒಂದು ವಸ್ತು. ಇದಕ್ಕೆ ಹೆಚ್ಚಿನ ಬೆಲೆಗೆ ಕಾರಣ ಏನು ಅಂದರೆ, ಇದೊಂದು ಸುಗಂಧ ದ್ರವ್ಯ ಮಾರುಕಟ್ಟೆಯಲ್ಲಿ ಮತ್ತು ಮೆಡಿಸಿನ್ ಮಾರುಕಟ್ಟೆಯಲ್ಲಿ, ಸಾಂಪ್ರದಾಯಿಕ ಔಷಧಿಗಳ ತಯಾರಿಸುವ ಮಾರುಕಟ್ಟೆಯಲ್ಲಿ ಬಳಸ್ತಾರೆ. ಇದು ಈಜಿಪ್ಷಿಯನ್ಸ್ ಕೂಡ ಬಳಸ್ತಾ ಇದ್ರು ಅನ್ನೋಂಥ ಒಂದು ಮಾತಿದೆ. ಏನಿದು ಅಂಬರ್ಗ್ರೀಸು? ಅಂಬರ್ಗ್ರೀಸ್ ಆದ್ಕೊಳ್ಳಿ ಇಲ್ಲಿ ತಿಮಿಂಗಲ ಚಿತ್ರ ಹಾಕ್ಕೊಂಡಿದ್ದೀವಿ. ಮತ್ತು ಅದೇನು ವಸ್ತು ಅಂತ ಅಂದರೆ, ಅಂಬರ್ಗ್ರೀಸ್ ಅನ್ನೋದು ಈ ಸ್ಪರ್ಮ್ ವೇಲ್ ಅಂತ ಕರಿತೀವಿ. ಸ್ಪರ್ಮ್ ವೇಲ್ ಅನ್ನೋದನ್ನ ಇಲ್ಲಿ ಭಾಷಾಂತರ ವೀರ್ಯ ತಿಮಿಂಗಲ ಅಂತ ಆಗಿದೆ. ಅದನ್ನ ಹಾಗೆ ಮಾಡಬೇಕೋ ಮಾಡಬಾರ್ದು ನಂಗೆ ಗೊತ್ತಿಲ್ಲ. ಅದು ಇಂಗ್ಲೀಷಲ್ಲಿ ಸ್ಪರ್ಮ್ ವೇಲ್ ಅಂತ ಕರಿತೀವಿ. ವೀರ್ಯ ತಿಮಿಂಗಲಗಳಿಂದ ಉತ್ಪಾದನೆಯಾಗುವ ಒಂದು ವಾಮಿಟ್ ಅಂತ ಕರೀತಾರೆ. ಮಾಮೂಲಿ ಪತ್ರಿಕೆಗಳಲ್ಲಿ ತಿಮಿಂಗಲದ ವಾಂತಿ ಅಂತ ಬಳಸಿರೋದು ನೋಡಿದ್ದೀರಾ ನೀವು. ಅಂಬರ್ಗ್ರೀಸ್ ಅನ್ನೋದು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಉತ್ಪತ್ತಿಯಾಗುವ ಮಂದ ಬೂದು ಕಲ್ಲರ್ನ ಒಂದು ಕಪ್ಪು ಬಣ್ಣದ ಮೇಣದಂತಿರುತ್ತೆ ಮತ್ತು ಸುಡುವ ವಸ್ತು. ಮೇಣದ ಕಲರ್ ಇದೆ ಬಟ್ ಬರ್ನಿಂಗ್ ಆಗುತ್ತೆ, ಆ ಥರದ ವಸ್ತು. ಮತ್ತು ಈ ಅಂಬರ್ಗ್ರೀಸು ವೀರ್ಯ ತಿಮಿಂಗಲ ಇದೆ ಅಂತೇಳಿ ಅದ್ರಲ್ಲಿ ಬೇಕಾದಷ್ಟು ಉತ್ಪಾದನೆ ಆಗಲ್ಲ, 1% ಮಾತ್ರ ಉತ್ಪಾದನೆ ಮಾಡುತ್ತೆ ತನ್ನ ಲೈಫ್ ಸ್ಪ್ಯಾನಲ್ಲಿ. ಅಷ್ಟು ರೇರ್ ಕೂಡ ಹೌದು. ಇದು ಆಲ್ಕಲಾಯ್ಡ್ಗಳು, ಆಮ್ಲಗಳು, ಆಂಬ್ರೇನ್ಗಳು, ಹಲವಾರು ಸಂಯುಕ್ತಗಳನ್ನ ಹೊಂದಿರುತ್ತೆ. ಕೊಲೆಸ್ಟ್ರಾಲ್ಗೆ ಈಕ್ವಲ್ ಆಗಿ ಹೋಲುವಂಥ ಒಂದು ವಸ್ತುವಾಗಿದೆ. ಇದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಸುಗಂಧ ದ್ರವ್ಯಕ್ಕೆ, ಮೆಡಿಸಿನ್ಗೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ 1 kgಗೆ 1 ಕೋಟಿ. ಇದನ್ನು ಫ್ಲೋಟಿಂಗ್ ಗೋಲ್ಡ್ ಅಂತ ಕೂಡ ಕರಿತೀವಿ. ಸಮುದ್ರದಲ್ಲಿ ಇದು ತೇಲ್ತಾ ಇರುತ್ತೆ. ತೇಲ್ಬೇಕಾದ್ರೆ ಯಾರಿಗೆ ಬೇಕಾದ್ರೂ ಸಿಗ್ಬೋದು. ಬಟ್ ನಮಗೆ ಗೊತ್ತಿರಬೇಕು, ನಮಗೆ ಸಿಕ್ಕ ವಸ್ತು ಎಲ್ಲ ನಮ್ದಂತ ಅಲ್ಲ. ಕಾಡಿನಲ್ಲಿ ಹೋಗ್ತಾ ಇದ್ದೀವಿ, ಜಿಂಕೆ ಕೊಂಬು ಸಿಕ್ಬಿಡ್ತು ಅಂದ್ಕೊಳ್ಳೆ, ಓ ಇದು ನನಗೆ ಸಿಕ್ಕ ಕೊಂಬು ನನ್ನದು ಅಂತ ಹೇಳಕ್ಕೆ ಬರಲ್ಲ. ಕೆಲವೊಂದು ಕಾಯ್ದೆಗಳು ಹೇಗಿರ್ತವೆ ಅಂತ ಅಂದರೆ, ನಿಮ್ಮದು ಅನಿಸುತ್ತಿರುತ್ತೆ, ನಿಮ್ಮದಲ್ಲ. ಸಮುದ್ರದಲ್ಲಿ ಹೋಗಿದ್ದೀರಾ, ನಿಮಗೆ ಅಂಬರ್ಗ್ರೀಸ್ ಸಿಕ್ಕಿದೆ, ಸಿಕ್ಕುಡಲೇ ಅದನ್ನು ಸರ್ಕಾರಕ್ಕೆ ಪ್ರೊಡ್ಯೂಸ್ ಮಾಡಬೇಕು. ಇದು ಕೋಟ್ಯಾಂತರ ಬೆಲೆ ಬಾಳೋ ವಸ್ತು. ಇದು ವನ್ಯಜೀವಿ ಕಾಯ್ದೆ ಅಂಡರಲ್ಲಿ ಬರುತ್ತೆ. ಅಕಸ್ಮಾತ್ ಇದು ನಿಮ್ಮ ಕೈಲಿ ಇದ್ದಾಗ ಸಿಕ್ಕೊಂಡ್ರೆ ನಿಮಗೆ ತುಂಬ ದೀರ್ಘಾವಧಿ ಶಿಕ್ಷೆಯಾಗುವಂಥ ಕಾಯ್ದೆಗಳೆಲ್ಲ ಇದಕ್ಕೆ ಒಳಪಡುತ್ತೆ. ಇದು ಅಂಬರ್ಗ್ರೀಸ್ ರಿಲೇಟೆಡ್ ಆದ ಒಂದು ಮಾಹಿತಿ. ಸ್ನೇಹಿತರೆ, ಮುಂದಿನ ಮಾಹಿತಿಗೆ ಬರೋಣ. ಲೂಕಾ ರಿವೆರ್ ರಿಲೇಟೆಡ್ ಆಗಿ.
ಲೂಕಾ ರಿವರ್ ಇದು ಮೇಘಾಲಯದಲ್ಲಿ ಬರುತ್ತೆ. ಏನಿದು ಲೂಕಾ ರಿವರ್ ರಿಜುವಿನೇಷನ್ ಅಂತಂದರೆ ಪುನರ್ಜೀವನಗೊಳಿಸಲಾಗುತ್ತೆ ಒಂದು ನದಿನ. ನದಿ ಪುನರ್ಜೀವನಗಳು ಗಂಗಾ ಮಿಷನ್ನು, ನಮಾಮಿ ಗಂಗಾ ಮಿಷನ್, ಅದು ಇದು ಎಲ್ಲ ನೋಡಿದ್ದೀವಿ ನಾವು ಹಲವಾರು ಕಡೆ. ರ್ಯಾಲಿ ಫಾರ್ ರಿವರ್ಸ್ ಅನ್ನೋದನ್ನು ಕೂಡ ನೋಡಿದ್ದೀವಿ. ಬಟ್ ಇದೇನು ವಿಶೇಷ ಲೂಕಾ ರಿವರ್ ರಿಜುವಿನೇಷನ್ ಮೇಘಾಲಯದಲ್ಲಿ ಆಯಿತು ಅಂತ ಅಂದರೆ, ಇಲ್ಲಿ ಪಾಚಿಗಳನ್ನು ಬಳಸಿ, ಆಲ್ಗೆಗಳನ್ನು ಬಳಸಿ, ಅಂದರೆ ಮೈಕ್ರೋ ಆಲ್ಗೆ ಮ್ಯಾಕ್ರೋ ಆಲ್ಗೆಗಳನ್ನು ಬಳಸಿ ಏನು ಪಲ್ಯೂಟ್ ಆಗೋಗಿತ್ತು ಮೈನಿಂಗ್ ಆ್ಯಕ್ಟಿವಿಟಿ ಅದು ಇದರಿಂದ ಕಂಪ್ಲೀಟ್ ಪಲ್ಯೂಟ್ ಆದಂಥ ಒಂದು ಲೂಕಾ ರಿವರನ್ನು ಕಂಪ್ಲೀಟ್ ಪುನರ್ಜೀವನಗೊಳಿಸಲಾಗತ್ತೆ ಕೇವಲ ಬಯೋಟಿಕ್ ಆದಂಥ, ಅಂದರೆ ಜೈವಿಕವಾದಂಥ ವಿಧಾನವನ್ನು ಬಳಸಿ, ಸ್ಪೆಷಲಿ ಆಲ್ಗೆಗಳನ್ನು ಬಳಸಿ ಜೀವಾಣುಗಳನ್ನು ತೆಗೆಯುವ ಪ್ರಯತ್ನ ಮಾಡ್ತಾರೆ. ಇದನ್ನ ಪೈಟೋ ರೆಮಿಡಿಯೇಷನ್ ಅಂತ ಕರಿತೀವಿ. ಪೈಟೋ ರೆಮಿಡಿಯೇಷನ್. ಪಾಚಿಗಳಿದೆಯಲ್ಲ, ಅದು ದ್ಯುತಿ ಸಂಶ್ಲೇಷಣೆ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಟೈಮಲ್ಲಿ ಅದು ಹೆಚ್ಚುವರಿ ಪೋಷಕಾಂಶಗಳನ್ನು ಆ ನದಿಯಿಂದ ಎಳ್ಕೊಂಡು ಆ ವಿಷಕಾರಿ ವಸ್ತುಗಳನ್ನೆಲ್ಲ ಹೊರಗೆ ತೆಗೆದ ನಂತರ ರೋಗಕಾರಕಗಳು, ವಿಷಕಾರಿ ವಸ್ತುಗಳು ಎಲ್ಲ ಹೋಗಿ pH ಮಟ್ಟ ಕಂಪ್ಲೀಟ್ ಇಂಪ್ರೂವ್ಮೆಂಟ್ ಆಗಿದೆ. ಹಾಳಾಗಿ ಹೋದಂಥ ಲೂಕಾ ರಿವರ್ ಕೇವಲ ಪಾಚಿಗಳ ಟ್ರೀಟ್ಮೆಂಟ್ನಿಂದಾಗಿ ಮತ್ತೆ ಅದು ರಿಜುವಿನೇಟ್ ಆಗುತ್ತೆ. ಇದು ಬೇರೆ ಎಲ್ಲ ನದಿಗಳ ಪುನರುತ್ಥಾನಕ್ಕೆ ಒಂದು ಮಾದರಿಯಾಗಿ ರೂಪುಗೊಂಡಿದೆ ಮೇಘಾಲಯದಲ್ಲಿ ನಡೆದಂಥ ಘಟನೆ. ಹಾಗಾಗಿ ಯಾವುದಾದ್ರು ನದಿ ಪಲ್ಯೂಟ್ ಆಗಿದ್ದರೆ ಅದಕ್ಕೆ ಆಲ್ಗೆ ಟ್ರೀಟ್ಮೆಂಟ್ ಮಾಡ್ಬೋದಾ ಅಂತ ಯೋಚನೆ ಮಾಡುವ ಮಟ್ಟಕ್ಕೆ ಇವತ್ತು ಭಾರತದಲ್ಲಿ ಮತ್ತು ಜಗತ್ತಿನಲ್ಲಿ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಲೂಕಾ ರಿವರ್ ಬಗ್ಗೆ ಗೊತ್ತಿರಬೇಕು. ಎಲ್ಲಿದೆ ಲೂಕಾ ರಿವರ್? ಮೇಘಾಲಯದಲ್ಲಿದೆ. ಏನು ನಡೀತಲ್ಲಿ ಅಂತಂದರೆ ಆಲ್ಗೆಗಳ ಟ್ರೀಟ್ಮೆಂಟ್ ಮೂಲಕ ನೀರಿನ ಶುದ್ಧೀಕರಣ ಮಾಡುವ ಪ್ರಯತ್ನ ನಡೀತು. ಓಕೆ ಸ್ನೇಹಿತರೆ, ಮುಂದೆ ಬರೋಣ. ಮೌಂಟ್ ಹ್ಯಾರಿಯಟ್. ಮೌಂಟ್ ಹ್ಯಾರಿಯಟ್ ಇದು ಅಂಡಮಾನ್ ನಿಕೋಬಾರಲ್ಲಿ ಬರುತ್ತೆ. ಅದರ ಹೆಸರನ್ನು ಮೌಂಟ್ ಮಣಿಪುರ್ ಅಂತ ಚೇಂಜ್ ಮಾಡಲಾಯಿತು. ನಾವೆಲ್ಲ ಕನ್ಫ್ಯೂಸ್ ಆಗೋದಿಷ್ಟ, ಮೌಂಟ್ ಮಣಿಪುರ್ ಎಲ್ಲಿದೆ, ಮಣಿಪುರ ಎಲ್ಲಿದೆ, ಮಣಿಪುರದಲ್ಲಿ ಇರುತ್ತೆ ಅಂದ್ಕೊಬಿಡ್ತೀವಿ. ಮಣಿಪುರಕ್ಕೆ ಸಂಬಂಧಪಟ್ಟ ಪದ, ಮಣಿಪುರಕ್ಕೆ ರಿಲೇಟೆಡ್ ಆದ ಪದ ಇದ್ದರೂ ಕೂಡ ಮೌಂಟ್ ಮಣಿಪುರ್, ಮೌಂಟ್ ಹ್ಯಾರಿಯಟ್ ಅಂಡಮಾನ್ ನಿಕೋಬಾರಲ್ಲಿ ಬರುತ್ತೆ. ಇದು 3rd ಹೈಯೆಸ್ಟ್ ಪೀಕ್ ಇನ್ ಅಂಡಮಾನ್ ನಿಕೋಬಾರ್. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಂದರೆ ದ್ವೀಪಗಳಲ್ಲಿ ನಾವು ದೊಡ್ಡ ದೊಡ್ಡ ಬೆಟ್ಟಗಳನ್ನು ಗುರುತಿಸೋಕ್ಕಾಗಲ್ಲ, ಒಂದು ಎತ್ತರದ ಪ್ರದೇಶ. ಬ್ರಿಟಿಷರ ಅವಧಿಯಲ್ಲಿ ಅದು ಆಯುಕ್ತರ ಕಚೇರಿ, ಬೇಸಿಗೆಯ ಪ್ರಧಾನ ಕಚೇರಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಪ್ರದೇಶ. ಅದಕ್ಕೆ ಒಂದು ರೀಸನ್ ನಾಟ್ ಎಕ್ಸಾಕ್ಟಾಗಿ ಹ್ಯಾರಿಯಟ್ ಕ್ರಿಸ್ಟಿನಾ ಟೈಟ್ಲರ್ ಅಂತ ಒಬ್ಬ ಛಾಯಾಗ್ರಾಹಕ ಬಂದಿದ್ದ, ಅವನ ಹೆಸರನ್ನು ಇಡಲಾಗಿದೆ ಅಂತ ಹೇಳಲಾಗುತ್ತೆ. ಬಟ್ ಅಧಿಕೃತವಾಗಿ ಎಲ್ಲೂ ಮೆನ್ಷನ್ ಆಗಲ್ಲ ಇದು. ಆ ಮೌಂಟ್ ಹ್ಯಾರಿಯಟ್ ಇದೆಯಲ್ಲ, ಅದನ್ನು ಮೌಂಟ್ ಮಣಿಪುರ್ ಅಂತ ರೀನೇಮ್. ಈಗಾಗಲೇ ಹಲವಾರು ಪ್ರದೇಶಗಳನ್ನು ನಾವು ರೀನೇಮ್ ಮಾಡಿದ್ದೀವಿ. ಎಲ್ಲಿ? ಅಂಡಮಾನ್ ನಿಕೋಬಾರ್ಗಳಲ್ಲಿ ಎಲ್ಲ ಬ್ರಿಟಿಷರು ಇಟ್ಟಂಥ ನೇಮ್ಗಳನ್ನು ಬದಲಾಯಿಸಿ ದೇಶೀಕರಣಗೊಳಿಸಲಾಗಿದೆ. ಅದೇ ಥರ ಇಲ್ಲಿ ದೇಶೀಕರಣಗೊಂಡಂಥದ್ದು ಈಗ ಮೌಂಟ್ ಮಣಿಪುರ್. ಈಗ ಯಾಕೆ ಅದನ್ನು ನೆನ್ಪು ಮಾಡ್ಕೊಂಡ್ವಿ ಅಂದರೆ 1891 ಆಂಗ್ಲೋ ಮಣಿಪುರ ಯುದ್ಧ ನಡೆಯುತ್ತೆ. ಆ ಮಣಿಪುರ ಯುದ್ಧದ ಹೋರಾಟಗಾರನ ಸ್ಮರಣಾರ್ಥವಾಗಿ ಅಲ್ಲಿಗೆ ನಾವು ಮೌಂಟ್ ಮಣಿಪುರ್ ಅಂತ ರೀನೇಮ್ ಮಾಡಲಾಗಿದೆ. ಅದಕ್ಕೂ ಮಣಿಪುರ್ ಯುದ್ಧಕ್ಕೂ ಒಂದಿಷ್ಟು ಸಂಬಂಧಗಳಿರೋದ್ರಿಂದ ಇದಕ್ಕೆ ಮೌಂಟ್ ಮಣಿಪುರ್ ಅಂತ ಹೆಸರಿಡಲಾಗಿದೆ. ಮೌಂಟ್ ಹ್ಯಾರಿಯಟ್ ಇನ್ನು ಮುಂದೆ ಇರಲ್ಲ. ಓಕೆ, ಇದು ಒಂದು ಮಾಹಿತಿ ನಿಮಗೆ ಅಂಡಮಾನ್ ನಿಕೋಬಾರ್ನ ಒಂದು 3ನೇ ಎತ್ತರದ ಐತಿಹಾಸಿಕ ಪ್ರವಾಸಿ ತಾಣದ ಕುರಿತು. ಸ್ನೇಹಿತರೆ, ನೆಕ್ಸ್ಟ್ ಬರೋಣ. ನಿಹಾಂಗ್ ಅನ್ನೋ ಒಂದು ಪದ ಬಹಳ ಸುದ್ದಿಯಲ್ಲಿತ್ತು. ಏನಿದು ನಿಹಾಂಗ್ಸ್ ಅಂತ ಅಂದರೆ? ಯಾರು ಇವರು ನಿಹಾಂಗರು? ನೋಡೋದಕ್ಕೆ ನಿಮಗೆ ಸಿಖ್ಖರ ಥರ ಕಾಣ್ತಾರೆ. ಹಾಗಾದರೆ ಸಿಖ್ಖರೇನಾ ಅಂದರೆ ಹೌದು. ಸಿಖ್ಖರಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಾರಲ್ಲ ಅಂದರೆ ಹೌದು, ಡಿಫ್ರೆಂಟಾಗಿ ಕಾಣ್ತಾ ಇದ್ದಾರೆ. ಏನಕ್ಕೆ ನಿಹಾಂಗರು ವಿಶೇಷ ಅಂತಂದರೆ, ಏನು ರೈತ ಚಳುವಳಿಗಳು ನಡೀತಾ ಇದೆ, ಅಲ್ಲಿ ಒಬ್ಬ ವ್ಯಕ್ತಿ ಏನು ಸಿಖ್ಖರ ಧರ್ಮಗ್ರಂಥಕ್ಕೆ, ಸಿಖ್ಖರ ಪವಿತ್ರತೆಗೆ ಏನು ಧಕ್ಕೆ ತಂದ ಅನ್ನೋ ಕಾರಣಕ್ಕೆ ಆ ವ್ಯಕ್ತಿಯನ್ನು ತುಂಡು ತುಂಡಾಗಿ ಕತ್ತರಿಸಲಾಯಿತು. ಕತ್ತರಿಸಿದ ನಂತರ ಇವರು ಒಪ್ಕೋತಾರೆ ನಾವೇ ಕತ್ತರಿಸಿದ್ದು ಅಂಥೇಳಿ. ಯಾಕೆ ನಡೀತು ಅಂದರೆ ಅಷ್ಟು ಧರ್ಮಶ್ರದ್ಧೆ, ಧರ್ಮದ ಬಗ್ಗೆ ಭಕ್ತಿ ಇದ್ದಂಥ ಒಂದು ಪಂಗಡ ಇವ್ರದ್ದು. ಆ ಧರ್ಮಕ್ಕೆ ಏನಾದ್ರು ಚ್ಯುತಿ ಆಯಿತು ಅಂದರೆ ನಾವು ಹೋರಾಟಕ್ಕೆ ರೆಡಿ ಅಂತಲೇ ಇದು ಆರಂಭದಿಂದ ಉಟ್ಕೊಂಡಿದ್ದು. ಹಾಗಾಗಿ ನಿಹಾಂಗರು ಹೆಚ್ಚು ಸುದ್ದಿಯಲ್ಲಿದ್ದಾರೆ. ಏನು ಅಂತಂದರೆ ಅದು ಮೂಲತಃ ಇದು ಅಕಾಲಿ ನಿಹಾಂಗ್ಸ್ ಅಂತ ಕರಿತೀವಿ ನಾವು. ನೀಲಿ ಬಟ್ಟೆ ಹಾಕ್ಕೋತಾರೆ, ಈಗೇನು ನೋಡ್ತಾ ಇದ್ದೀರಿ ಚಿತ್ರದಲ್ಲಿ ಹಾಗೆ. ಕತ್ತಿಗಳು, ಈಟಿಗಳು, ಉಕ್ಕಿನ ಉಂಗುರಗಳೆಲ್ಲ ಇವ್ರ ಜೊತೆಗಿರುತ್ತೆ. ಪರ್ಷಿಯನ್ ಭಾಷೆಯಲ್ಲಿ ಕತ್ತಿ, ಪೆನ್ನು ಎಂಬ ಅರ್ಥ ಕೊಡುತ್ತೆ ನಿಹಾಂಗ್ ಅಂದರೆ. ಆದರೆ ನಮ್ಮ ಸಂಸ್ಕೃತದಲ್ಲಿ ಈ ನಿಹಾಂಗ್ ಅನ್ನೋದಕ್ಕೆ ಶುದ್ಧ, ನಿರಾತಂಕ, ಲೌಕಿಕ ಲಾಭಗಳನ್ನೆಲ್ಲ ತ್ಯಜಿಸಿದ ಒಬ್ಬ ಸಾಧು ಸಂತ, ಈ ಥರ ಅರ್ಥ ಕೊಡುವಂಥ ಪದ ಇದು. ಹಾಗಾಗಿ ನಿಹಾಂಗಿಗೆ ಎಕ್ಸಾಕ್ಟಾಗಿ ಕತ್ತಿ, ಪೆನ್ನು ಅನ್ನುವ ಹೋರಾಟದ ಪದವು ಅಥವಾ ಪ್ಯೂರಿಟಿ ಅಥವಾ ನಿರಾತಂಕ ಅನ್ನುವಂಥ ಪದವು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಈ ನೀತಿಯಲ್ಲಿ ಇದು ಹುಟ್ಕೊಂಬಂದಿದೆ ನಿಹಾಂಗ್ ಅನ್ನೋ ಪದ. ಈ ನಿಹಾಂಗ್ ಎಂಬ ಪದ ಗುರುಗ್ರಂಥ ಸಾಹಿಬದಲ್ಲೂ ಸ್ತೋತ್ರದಲ್ಲಿ ಕೆಲವೊಂದು ಕಡೆ ಬರುತ್ತೆ ಅಂತ ಕೆಲವೊಂದು ಮೆನ್ಷನ್ ಆಗಿದೆ.
ಗುರು ಗೋವಿಂದ್ ಸಿಂಗ್ರು ಏನು ಖಾಲ್ಸಾ ಪಂಥವನ್ನು, ಏನು ಸಾಧು ಸಜ್ಜನರಾಗಿದ್ದ ಸಿಖ್ಖರನ್ನು ಏನು ಪದೇ ಪದೇ ದಾಳಿಯಾಗೋದನ್ನು ಸಹಿಸಲಾಗದೆ ಇಸ್ಲಾಮಿಕ್ ದಾಳಿಯನ್ನು, ಅಲ್ಲೊಂದು ಹೋರಾಟದ ಪಂಥವನ್ನೇ ರೆಡಿ ಮಾಡ್ತಾರೆ ಧರ್ಮ ರಕ್ಷಣೆಗಾಗಿ. ದಟ್ಸ್ ಖಾಲ್ಸಾ. ಖಾಲ್ಸಾದಿಂದನೇ ಇದು ಒಂದು ವಿಂಗ್ ಆಗಿ ಬಂತ ಅಥವಾ ಅವ್ರ ಕಿರಿಯ ಮಗನಾದಂಥ ಫತೇ ಸಿಂಗಿಂದ ಬಂತ ಅಂತ ಕೆಲವೊಂದು ಮೂಲಗಳು ಹೇಳ್ತಾ ಇದ್ದಾವೆ, ಬಟ್ ನಾಟ್ ಎಕ್ಸಾಕ್ಟ್ಲಿ. ಬಟ್ ಇದು ಸಿಖ್ ಧರ್ಮದ ಖಾಲ್ಸಾದ ಒಂದು ವಿಂಗ್ ಆಗಿ ಕೆಲಸ ಮಾಡುತ್ತೆ ಅನ್ನೋದು ಎಲ್ಲರೂ ನಂಬ್ತಾರೆ. ನಿಹಂಗಳು ಖಾಲ್ಸಾ ನೀತಿ ಸಮಿತಿಯನ್ನು 100% ಫಾಲೋ ಮಾಡ್ತಾರೆ. ಸ್ವಲ್ಪ ಡಿಫ್ರೆನ್ಸ್ ಏನಂದರೆ, ಬೇರೆ ಸಿಖ್ ದೇವಾಲಯಗಳ ಮೇಲೆ ಕೇಸರಿ ಧ್ವಜಗಳು ಹಾರಾಡಿದರೆ, ಹಸಿರು ಧ್ವಜಗಳು ಹಾರಾಡಿದರೆ, ಇವರ ಏನು ಗುರುದ್ವಾರಗಳ ಮೇಲೆ ನೀಲಿ ಧ್ವಜವನ್ನು ಹಾರಿಸ್ತಾರೆ. ಅದೊಂದಿಷ್ಟು ವಿಭಿನ್ನವಾಗಿ ಕಾಣ್ತಾರೆ. ನಿಹಾಂಗ್ ಅನ್ನೋ ಪದ ಯಾವುದೋ ಬುಡಕಟ್ಟಿಗೆ ಹೋಗಬಾರ್ದು ನೀವು, ಇದು ಸಿಖ್ ಧರ್ಮದ ಒಂದು ಪಂಗಡ ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರ್ತೀನಿ ರೆಡ್ ಸ್ಯಾಂಡರ್ಸ್. ರೆಡ್ ಸ್ಯಾಂಡರ್ಸು ಯಾವಾಗಲೂ ಸುದ್ದಿಯಾಗ್ತಾ ಇರುತ್ತೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಭಾಗಗಳಲ್ಲಿ. ಏನಿದು ರೆಡ್ ಸ್ಯಾಂಡರ್ಸ್? ರಕ್ತಚಂದನ ಅಂತ ಕನ್ನಡದಲ್ಲಿ ಕರಿತೀವಿ. ರಕ್ತಚಂದನ ಅಂದ ಕೂಡಲೇ ಇದು ಚಂದನ ನಮ್ಮ ಕನ್ನಡ ನಾಡಿನಲ್ಲಿ ಸಿಗುವ ಗಂಧದ ಗುಡಿ ಗಂಧಕ್ಕೆ ಇದನ್ನು ಹೋಲಿಸೋಕ್ಕಾಗಲ್ಲ. ನಮ್ಮ ಗಂಧ ಸುಗಂಧ ಭರಿತವಾದ ಗಂಧವಾಗಿದೆ, ಆ ಗಂಧ ಬೇರೆ. ಇದು ರೆಡ್ ಸ್ಯಾಂಡರ್ಸ್, ಇದು ಕೆಂಪಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಟೆರೋಕಾರ್ಪಸ್ನ ಒಂದು ಜಾತಿಯ ಮರವಾಗಿದೆ ಈ ರಕ್ತಚಂದನ. ಇದು ಸುಗಂಧ ಭರಿತವಲ್ಲ ಅನ್ನೋ ಕಾರಣಕ್ಕೆ ಹಿಂದೆಲ್ಲ ಹೆಚ್ಚು ಪರಿಗಣಿತವಾಗಿರಲಿಲ್ಲ. ಬಟ್ ಇವತ್ತು ಅಲಂಕಾರಿಕವಾದ ಏನು ಫರ್ನಿಚರ್ಸ್ಗಳನ್ನ, ಪೀಠೋಪಕರಣಗಳನ್ನ ತಯಾರು ಮಾಡೋದಕ್ಕೆ ಯುರೋಪ್ನಲ್ಲಿ ತುಂಬ ಡಿಮ್ಯಾಂಡ್ ಇರೋದ್ರಿಂದ ತುಂಬ ಕೋಟ್ಯಾಂತರ ಬೆಲೆ ಬಾಳುವ ವುಡ್ ಆಗಿದೆ. ಹಾಗಾಗಿ ಹ್ಯೂಜ್ ಸ್ಮಗ್ಲಿಂಗ್ ನಡೆಯುತ್ತೆ. 2015 ಟೈಮಲ್ಲಿ ಒಂದು ಎನ್ಕೌಂಟರ್ ನಡೆಯುತ್ತೆ. ಭಾರತದಲ್ಲಿ ನೋಡೋದು ಅತಿ ದೊಡ್ಡ ಎನ್ಕೌಂಟರ್ ಅಂತ ಕರಿಬೋದು. 20 ಜನರನ್ನು, ನಾಗರಿಕರನ್ನು ಕಳ್ಳತನ ಮಾಡುತ್ತಿದ್ರು ಅನ್ನೋ ಕಾರಣಕ್ಕೆ ಅಲ್ಲಿ ಎನ್ಕೌಂಟರ್ ಮಾಡಲಾಯಿತು. ಬಟ್ ಆ ಕೇಸ್ ಇನ್ನೂ ಕೂಡ ನಡೀತಾ ಇದೆ ಬೇರೆ ಬೇರೆ ಹ್ಯೂಮನ್ ರೈಟ್ಸ್ಗಳಲ್ಲಿ ಅಲ್ಲಿ ಇಲ್ಲಿ. ಐ ಥಿಂಕ್ ಅದರ ರಿಲೇಟೆಡ್ ಆಗಿ ಒಂದು ಫಿಲ್ಮ್ ಬರ್ತಾ ಇದೆಯಾ ಅಂತ. ಯಾಕಂದರೆ ಡಿಸೆಂಬರ್ 17ಕ್ಕೆ ಒಂದು ಪುಷ್ಪ ಅಂತ ಒಂದು ಮೂವಿ ರಿಲೀಸ್ ಆಗ್ತಾಯಿದೆ. ಆ ಮೂವಿ ಹೆಚ್ಚಾಗಿ ಈ ರೆಡ್ ಸ್ಯಾಂಡರ್ಸ್ ಅಂತ ತೋರಿಸಿದ್ದಾರೆ. ಹೀಗಾಗಿ ಭಾರತದಾದ್ಯಂತ ದೊಡ್ಡ ಮಾಸ್ ಮೂವಿ ರಿಲೀಸ್ ಆಗೋ ಟೈಮಲ್ಲಿ ಅದೆಲ್ಲ ವುಡ್ ಬಗ್ಗೆ ಡಿಸ್ಕಸ್ ಆಗೋದ್ರಿಂದ ಯಾವುದಾದ್ರೂ ಎಕ್ಸಾಮಲ್ಲಿ ಪ್ರಶ್ನೆ ಬಂದರೂ ಬರ್ಬೋದು ಅಂತ. ರೆಡ್ ಸ್ಯಾಂಡರ್ಸ್ ಅನ್ನೋದು ಪೂರ್ವಘಟ್ಟಗಳ ಶಿಖರಗಳಲ್ಲಿ ಬೆಳೆಯುವಂಥ ಮರ ಅನ್ನೋದು ಗೊತ್ತಿರಬೇಕು. ಇದು ಮಾಮೂಲಿ ಗಂಧಕ್ಕಿಂತ ವಿಭಿನ್ನವಾದ ಕೆಂಪು ಬಣ್ಣವನ್ನು ಹೊಂದಿರುತ್ತದೆ. ಮತ್ತು ಇದು ಬಹಳಷ್ಟು ಜನ ಎನ್ಕೌಂಟರ್ಗೆ ಕಾರಣವಾದಂಥ ಒಂದು ಸ್ಮಗ್ಲಿಂಗ್ ದಂಧೆಗೆ ಇದು ಕಾರಣವಾದಂಥ ವುಡ್ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ ಸ್ನೇಹಿತರೆ, ಆದಿಶಂಕರಾಚಾರ್ಯರು ಹೊಸದಾಗಿ ನಮಗೆ ಮತ್ತೆ ಮತ್ತೆ ಕಾಣಿಸ್ತಾ ಇರ್ತಾರೆ. ಕೇದಾರನಾಥದಲ್ಲಿ ಆದಿಶಂಕರರ 12 ಅಡಿ ಪ್ರತಿಮೆ, ಎತ್ತರದ ಪ್ರತಿಮೆ ಅನಾವರಣ ಮಾಡಲಾಗಿದೆ ಇತ್ತೀಚೆಗೆ. ಇವರು 32ನೇ ವಯಸ್ಸಿಗೆ ಸಮಾಧಿಯನ್ನು ಪಡೆದರು ಅಂತ ನಂಬಲಾಗಿದೆ. ವಿವೇಕಾನಂದರು ಕೂಡ 40 ನೋಡಲಿಲ್ಲ, ಶಂಕರಾಚಾರ್ಯರು 40 ನೋಡಲಿಲ್ಲ. ಆದರೆ ಅವರೆಲ್ಲರೂ ನಮಗೆ ಆದರ್ಶವನ್ನು ಕೊಟ್ಟೋದ್ರು. ಕೇರಳದ ಕಾಲಡಿಯಲ್ಲಿ ಹುಟ್ಟಿದ ಇವರು ಅದ್ವೈತ ಸಿದ್ಧಾಂತವನ್ನು, ಅದ್ವೈತ ಎರಡಲ್ಲ ಒಂದೇ ಅಂತ, ಆತ್ಮ ಪರಮಾತ್ಮ ಬೇರೆ ಅಲ್ಲ ಒಂದೇ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಸಂದೇಶವನ್ನು ಕೊಡೋ ಮೂಲಕ ಭಾರತದಾದ್ಯಂತ ಆ ಕಾಲದಲ್ಲೇ ಸುತ್ತಿ ಇವತ್ತೇ ನಾವು ಟೂರ್ ಮಾಡೋದಕ್ಕೆ ನಮ್ಮ ಅಕ್ಕಪಕ್ಕದ ಊರುಗಳಿಗೆ ಹೋಗಿ ಬಂದರೆ ಸುಸ್ತಾಗಿ ಮಲ್ಗೋಂಥ ಕಾಲದಲ್ಲಿ ಈ ಥರ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದ್ದಾಗ, ಏನೂ ಇಲ್ಲದ ಕಾಲದಲ್ಲಿ ರಾಷ್ಟ್ರವನ್ನು ಸುತ್ತಿ ತನಗೆ ಕಷ್ಟ ಆಗಿದ್ದನ್ನು ಅರ್ಥ ಮಾಡಿಕೊಂಡು ಯಾರು ಯಾತ್ರೆ ಮಾಡ್ತಾರೋ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಚತುರ್ಪೀಠಗಳನ್ನು ಆರಂಭ ಮಾಡ್ತಾರೆ 4 ಮೂಲೆಗಳಲ್ಲಿ, 4 ಕಾರ್ನರ್ಸ್. ಪೂರ್ವದಲ್ಲಿ ಪುರಿ ಎಂಬ ಊರಲ್ಲಿ ಪೂರ್ವ ಭಾಗದಲ್ಲಿ ಗೋವರ್ಧನ ಪೀಠವನ್ನು, ಪಶ್ಚಿಮದ ದ್ವಾರಕದಲ್ಲಿ ಕಾಳಿಕಾ ಪೀಠವನ್ನು, ಉತ್ತರದ ಬದರಿಯಲ್ಲಿ ಜ್ಯೋತಿರ್ಪೀಠವನ್ನು, ದಕ್ಷಿಣದಲ್ಲಿ ಗೊತ್ತೇ ಇದೆ ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಆರಂಭ ಮಾಡಿ ಜಗತ್ತಿಗೆ ವಿಶೇಷವಾದ ಜ್ಞಾನವನ್ನು ಹರಡಬೇಕು ಅನ್ನೋ ಯೋಚನೆ ಮಾಡಿದ್ರು. ಭಾರತಾಂಬೆಯ ಹೆಮ್ಮೆಯ ಪುತ್ರರಾಗಿದ್ದರು. ಅವರ 12 ಅಡಿ ಎತ್ತರದ ಪ್ರತಿಮೆಯನ್ನು ಕೇದಾರನಾಥದಲ್ಲಿ ಅನಾವರಣ ಮಾಡಲಾಗಿದೆ. ಓಕೆ ಸ್ನೇಹಿತರೆ, ಮುಂದೆ ಬರೋಣ. ದೇವಸಹಾಯಂ ಪಿಳ್ಳೈ. ದೇವಸಹಾಯಂ ಪಿಳ್ಳೆಯವರು ನಿಮಗೆ ಗೊತ್ತೇ ಇರುತ್ತೆ, ಸಂತ ಪದವಿಯನ್ನು ಪಡೆದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ. ಭಾರತ ಮೂಲದಿಂದ ಹೋದಂಥವರಿಗೆ ಹಲವರಿಗೆ ಸೈಂಟ್ಹುಡ್ಡನ್ನು ವ್ಯಾಟಿಕನ್ ಸಿಟಿಯಿಂದ ಪೋಪೋರ್ ಘೋಷಣೆ ಮಾಡಿದ್ದಾರೆ. ಆದರೆ ಭಾರತದ ಒಬ್ಬ ಕ್ರಿಶ್ಚಿಯನ್ ಸಾಮಾನ್ಯ ವ್ಯಕ್ತಿಗೆ ಸೈಂಟ್, ಸಂತ ಅಂತ ಘೋಷಣೆ ಆಗಿದೆ ಅಂತ ಅಂದರೆ ಅದು ಮೊಟ್ಟ ಮೊದಲ ಬಾರಿಗೆ ಆಗಿರೋದು ದೇವಸಹಾಯಂ ಪಿಳ್ಳೆಯವರಿಗೆ. ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ಇವ್ರ ಜನನ ಆಗತ್ತೆ. 1712, ಭಾಳ ಏನು ಪುರಾತನ ವ್ಯಕ್ತಿ ಅಲ್ಲ. ತಿರುವಾಂಕೂರಿನ ಮಹಾರಾಜರ ಬಳಿ ಇವ್ರು ಕೆಲಸದಲ್ಲಿರ್ತಾರೆ. ಆ ಟೈಮಲ್ಲಿ ಡಚ್ ನೌಕೆ ಕಮಾಂಡರ್ ಒಬ್ಬ ಭೇಟಿಯಾಗಿ ಕ್ಯಾಥೋಲಿಕ್ ಧರ್ಮದ ಬಗ್ಗೆ ಎಲ್ಲ ತಿಳುವಳಿಕೆ ಮೂಡಿಸ್ತಾನೆ. ಅದರಿಂದ ಇಷ್ಟಪಟ್ಟು ಆ ಧರ್ಮಕ್ಕೆ ಇವರು ಮತಾಂತರ ಆದರು. ಮತಾಂತರವಾದ ನಂತರ ಅವ್ರಿಗೆ ಲಾಜರಸ್ ಎಂಬ ಹೆಸರು ಬರುತ್ತೆ. ಸ್ಥಳೀಯರು ಅದನ್ನು ಕನ್ನಡ ಮೀನಿಂಗ್ ಅಥವಾ ಅಲ್ಲಿ ಲೋಕಲ್ ಮೀನಿಂಗ್ ಆಗಿ
ದೇವ ಸಹಾಯ ಅಂತ ಕರೀತಾ ಇದ್ರು, ದೇವ ಸಹಾಯಕ ಅಂತ, ದೇವ ಸಹಾಯ ಅಂತ ಹೆಸರು ಬಂತು ಇವರಿಗೆ. ಆ ಹೆಸರು ಬಂದು ಇವರೆಲ್ಲ ಇರೋ ಟೈಮಲ್ಲಿ ತಿರುವಾಂಕೂರಿನ ರಾಜವಂಶಸ್ಥರಿಗೆ ಗೊತ್ತಾಗತ್ತೆ ನಮ್ಮಲ್ಲಿ ಮತಾಂತರ ಆಗಿದೆ ಅಂತ. ಇದು ಯಾಕೆ ಈಗ ಪ್ರಮುಖವಾಗಿ ಮಾತಾಡ್ತೀನಿ ಅಂದರೆ, ಇವತ್ತು ವಿಧಾನಸೌಧದಲ್ಲಿ ಮತಾಂತರದ ಬಗ್ಗೆ ಚರ್ಚೆ ನಡೀತಾ ಇದೆ. ಸೇಮ್ ಟೈಮಲ್ಲಿ ಒಬ್ಬ ಮತಾಂತರಗೊಂಡ ವ್ಯಕ್ತಿಗೆ ಸೈಂಟ್ಹುಡ್ಡನ್ನು ವ್ಯಾಟಿಕನ್ ಕೊಟ್ಟಿದೆ ಈ ಮಂತಲ್ಲಿ. ಹಾಗಾಗಿ ಈ ಚರ್ಚೆ ಮಾಡುವಂಥ ವಿಷಯ, ಮತಾಂತರವನ್ನು ಅಂದಿನ ರಾಜನೂ ಸಹಿಸಿಲ್ಲ, ಇಂದಿನ ರಾಜರು ಸಹಿಸ್ತಾ ಇಲ್ಲ. ಇವನಿಗೆ ಕಿರುಕುಳ ನೀಡಿ ಕೊಲ್ಲಲಾಯಿತು. ಕೊಂದ ನಂತರದಲ್ಲಿ ಆ ಪ್ರದೇಶದ ಕ್ರಿಶ್ಚಿಯನ್ ಅನುಯಾಯಿಗಳು ಇವರನ್ನು ದಕ್ಷಿಣ ಭಾರತದ ದೇವಮಾನವ ರೀತಿ ಆರಾಧಿಸೋಕೆ ಸ್ಟಾರ್ಟ್ ಮಾಡಿದ್ರು. ಸೈಂಟ್ಹುಡ್ಗೆ ಶಿಫಾರಸು ಹೋಗುತ್ತೆ. ಈ ವರ್ಷ ಇವರಿಗೆ ಸಂತ ಪದವಿಯನ್ನು ಅಲ್ಲಿಂದ ಅವಾರ್ಡ್ ಮಾಡಲಾಗಿದೆ. ಇದು ದೇವಸಹಾಯಂ ಪಿಳ್ಳೆ ಕುರಿತಾದ ಒಂದಿಷ್ಟು ಮಾಹಿತಿ. ಹಾಗಂತ ಇಲ್ಲಿ ಮತಾಂತರವು ಸರಿಯೋ ತಪ್ಪೋ ಚರ್ಚೆ ಮಾಡುವ ಸಮಯವಲ್ಲ. ಅದಕ್ಕೋಸ್ಕರ ಪೊಲಿಟಿ ರಿಲೇಟೆಡ್ ಆಗಿ ಮತ್ತೊಮ್ಮೆ ಮಾತಾಡೋಣ. ಈಗ ಏನು ಮಾಹಿತಿ ಅದನ್ನು ನಿಮಗೆ ಟ್ರಾನ್ಸ್ಫರ್ ಮಾಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ನೆಕ್ಸ್ಟು ರಾಣಿ ಗೈಡಿನ್ಲಿಯು ಬಗ್ಗೆ ಮಾತಾಡಬೇಕು. ರಾಣಿ ಗೈಡಿನ್ಲಿಯು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅವಳ ಹೆಸರಿನಲ್ಲಿ ಭಾರತದ ಮೊಟ್ಟ ಮೊದಲ ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ಸಂಗ್ರಹಾಲಯ, ಸ್ವಾತಂತ್ರ್ಯ ಹೋರಾಟಗಾರರ ಮ್ಯೂಸಿಯಂಗಳು ನಮಗೆ ಬೇರೆ ಬೇರೆ ಕಡೆ ಸಿಗುತ್ತೆ. ಬಟ್ ಟ್ರೈಬಲ್ ಪೀಪಲ್ ಸ್ವಾತಂತ್ರ್ಯ ಹೋರಾಟಗಾರರ ಮ್ಯೂಸಿಯಂ ನಮಗೆ ಮೊಟ್ಟ ಮೊದಲು ಮಣಿಪುರದ ತಮೆಂಗ್ಲಾಂಗ್ ಜಿಲ್ಲೆಯಲ್ಲಿ ಕಾಣಿಸ್ತಾ ಇದೆ. ಈಕೆ ಹೆಸರಲ್ಲಿ ಆರಂಭ ಮಾಡ್ತಾರೆ. ಈಕೆ ನಾಗಾ ಆಧ್ಯಾತ್ಮಿಕ ಚಿಂತಕಿ ಹೌದು, ರಾಜಕೀಯ ನಾಯಕಿ ಹೌದು. 1915ನಲ್ಲಿ ಜನಿಸಿದ ಈಕೆ ರೋಂಗ್ಮೆಂಗ್ ನಾಗಾ ಬುಡಕಟ್ಟಿಗೆ ಸೇರ್ತಾರೆ. ರೋಂಗ್ಮೆ ನಾಗಾ ಬುಡಕಟ್ಟಿಗೆ 13ನೇ ವಯಸ್ಸಿನಲ್ಲೇ ಈಕೆ ಸ್ವಾತಂತ್ರ್ಯ ಹೋರಾಟದ ರಿಲೇಟೆಡ್ ಆದ ಚಳುವಳಿಗೆ ಧುಮುಕ್ತಾಳೆ. ಹೈಪು ಜೋಡಾನಾಂಗ್ ಅವರ ಸಂಪರ್ಕಕ್ಕೆ ಬಂದು ಅವರ ಮಾರ್ಗದರ್ಶನದಲ್ಲಿ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಚಳುವಳಿಯಲ್ಲಿ ಮುಂಚೂಣಿಯಾಗಿ ಕೆಲಸ ಮಾಡ್ತಾ ಬಂದು ಆ ಹೋರಾಟ ಮಣಿಪುರದಲ್ಲಿ ಏನು ನಡೀತು ಅದೆಲ್ಲ ಬುಡಕಟ್ಟು ಪ್ರದೇಶವಾದ್ದರಿಂದ ಆ ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಮ್ಯೂಸಿಯಮನ್ನು ಈಗ ನಾವು ಆರಂಭ ಮಾಡ್ತಾ ಇದ್ದೀವಿ ಇಲ್ಲಿ ಮಣಿಪುರದಲ್ಲಿ. ಓಕೆ ಸ್ನೇಹಿತರೆ, ಮುಂದೆ ಬರೋಣ. ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್, ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ UCCN ಅಂತ ಕರಿತೀವಿ. 49 ನಗರಗಳು ಜಗತ್ತಿನಲ್ಲೆಲ್ಲ ಇದ್ದಾವೆ. ಅದರಲ್ಲಿ ಶ್ರೀನಗರವನ್ನು ಕೂಡ ಆಯ್ಕೆ ಮಾಡಲಾಗಿದೆ. ಏನಿದು UCCN ನೆಟ್ವರ್ಕ್ ಅಂತ ಅಂದರೆ ಕ್ರಾಫ್ಟ್, ಫೋಕ್ ಆರ್ಟ್, ಮೀಡಿಯಾ ಆರ್ಟ್, ಫಿಲ್ಮ್ ಡಿಸೈನ್ ಆ್ಯಂಡ್ ಆಸ್ಟ್ರೋನಮಿ, ಲಿಟ್ರೇಚರ್ ಆ್ಯಂಡ್ ಮ್ಯೂಸಿಕ್, ಈ ಎಲ್ಲ ರಿಲೇಟೆಡ್ ಆದಂಥ ವಿಚಾರಗಳು. ಅಂದರೆ ಈ 7 ವಿಚಾರಗಳಿಗೆ ಸೃಜನಶೀಲ ನಗರಗಳು ಈ ವಿಚಾರದಲ್ಲಿ ಎಕ್ಸ್ಪರ್ಟೈಸ್ ಇದ್ದರೆ ಆಯ್ಕೆ ಮಾಡಲಾಗುತ್ತೆ. ಉದಾಹರಣೆಗೆ ನಮ್ಮ ಬಾಂಬೆ ಫಿಲ್ಮಿಗೆ ಅದು ಕ್ರಿಯೇಟಿವ್ ಸಿಟಿ ನೆಟ್ವರ್ಕಲ್ಲಿ ಬಂದಿದೆ. ಚೆನ್ನೈ ಮ್ಯೂಸಿಕ್ಕಿಗೆ ಬಂದಿದೆ. ವಾರಣಾಸಿ ಕೂಡ ಮ್ಯೂಸಿಕ್ಕಿಗೆ ಬಂದಿದೆ. ಹೈದರಾಬಾದ್ ಗ್ಯಾಸ್ಟ್ರೋನಮಿಗೆ ಬಂದಿದೆ. ಹಾಗೆಯೇ ಜೈಪುರ್ ಮತ್ತು ಶ್ರೀನಗರಗಳು ಕರಕುಶಲ ಮತ್ತು ಜಾನಪದ ಕಲೆಗೆ ಬಂದಿದೆ. ಜೈಪುರ್ ಈ ಹಿಂದೆ ಇತ್ತು, ಈ ವರ್ಷ ಆ್ಯಡಪ್ ಆಗಿರೋದು ಶ್ರೀನಗರ. ಅಲ್ಲಿಗೆ UCCN ನೆಟ್ವರ್ಕಿಗೆ ಈ ವರ್ಷ ಸೇರಿದ ನಗರ ಯಾವುದು? ಶ್ರೀನಗರ, ಜಮ್ಮು ಆ್ಯಂಡ್ ಕಾಶ್ಮೀರ್. ಆ್ಯಂಡ್ ಏನಕ್ಕೆ ಸೇರ್ಕೊಂತು ಅಂದರೆ ಅದು ಜಾನಪದ ಕಲೆ ಮತ್ತು ಕರಕುಶಲ ರಿಲೇಟೆಡ್ ಆದ ಕಾನ್ಸೆಪ್ಟ್ಗೆ ಸೇರ್ಪಡೆ ಆಗುತ್ತೆ. ಈ ಟ್ಯಾಗ್ ಸಿಗೋದ್ರಿಂದ ಏನು ಲಾಭ ಅಂದರೆ ಆ ವಸ್ತುಗಳು ಏನಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅವಕ್ಕೆ ಗ್ಲೋಬಲ್ ಮಾರ್ಕೆಟ್ ಸಿಗುತ್ತೆ. ಮತ್ತು ಯೂನಿವರ್ಸಿಟಿಗಳು ಟೈಅಪ್ ಆಗ್ತವೆ. ಒಂದು ಮೀಡಿಯಾ ಆ್ಯಂಡ್ ಫಿಲ್ಮ್ ಟೆಕ್ನಾಲಜಿ ಯೂನಿವರ್ಸಿಟಿ ಏನಾದ್ರು US ಅಲ್ಲಿದ್ದರೆ ಅಥವಾ ಫ್ರಾನ್ಸಲ್ಲಿದ್ದರೆ ಅದು ಬಾಂಬೆಯಲ್ಲಿರುವ ಫಿಲ್ಮ್ ಇಂಡಸ್ಟ್ರಿ ಇರೋದನ್ನ ಗೊತ್ತಾದ ಕೂಡಲೇ ಅಲ್ಲಿ ಫಿಲ್ಮ್ ಇಂಡಸ್ಟ್ರಿ ಜೊತೆ ಟೈಅಪ್ಗಳಾಗ್ತವೆ. ಟೈಅಪ್ ಆದಾಗ ಟೆಕ್ನಾಲಜಿ ಟ್ರಾನ್ಸ್ಫರ್ ಎಕ್ಸ್ಪ್ಯಾನ್ಷನ್ಗಳಾಗ್ತಾ ಬರುತ್ತೆ. ಹಾಗೆ ಕ್ರಾಫ್ಟ್ ರಿಲೇಟೆಡ್ ಆದಾಗ ಕ್ರಾಫ್ಟ್ಗೆ ಡಿಮ್ಯಾಂಡ್ ಬರುತ್ತೆ ವಿದೇಶಿ ಮಾರುಕಟ್ಟೆಗಳಲ್ಲಿ. ಹಾಗಾಗಿ UCCN ನೆಟ್ವರ್ಕಿಗೆ ಈ ಬಾರಿ ನಮ್ಮದು ಶ್ರೀನಗರ ಆಯ್ಕೆ ಆಗಿದೆ ಅಂತ ನಮಗೆ ಗೊತ್ತಿರಬೇಕು. ಹಾಗೆ ಸ್ನೇಹಿತರೆ, ಕೈಸರ್ ಎ ಹಿಂದ್ ಅನ್ನೋ ಪದ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತದ ಚಕ್ರವರ್ತಿ ಅನ್ನೋ ಅರ್ಥದಲ್ಲಿ ಅವಾರ್ಡ್ ಮಾಡ್ತಾಯಿದ್ರು ಬ್ರಿಟಿಷರು, ಅದು ಗೊತ್ತಿದೆ. ಗಾಂಧೀಜಿಯವ್ರಿಗೆ ಕೈಸರ್ ಎ ಹಿಂದ್ ಬಂತು, ಇನ್ನು ಹಲವರಿಗೆ ಕೈಸರ್ ಎ ಹಿಂದ್ ಬಂದಿದ್ದು ಗೊತ್ತು. ಬಟ್ ಕೈಸರ್ ಎ ಎನ್ನುವುದು ಒಂದು ರಾಜ್ಯದ ಬಟರ್ಫ್ಲೈ, ಚಿಟ್ಟೆಯಾಗಿ ಆಯ್ಕೆಯಾಗಿದೆ. ರಾಜ್ಯ ಚಿಟ್ಟೆ ಅರುಣಾಚಲ್ ಪ್ರದೇಶದಲ್ಲಿ ಆಗಿದೆ. ಅರುಣಾಚಲ್ ಪ್ರದೇಶದಲ್ಲಿ ಒಂದು ಚಿಟ್ಟೆ ಬರುತ್ತೆ, ಅದು IUCN ಏನು ನಮ್ಮದು ರೆಡ್ ಲಿಸ್ಟ್ ಬರುತ್ತೆ, ಅದರಲ್ಲಿ ನಿಯರ್ ಥ್ರೆಟನ್ಡ್, ಇನ್ನು ಕೆಲವೇ ದಿನದಲ್ಲಿ ಅಪಾಯಕ್ಕೆ ಸಿಲುಕುವಂಥ ಪಟ್ಟಿಯಲ್ಲಿದೆ. ಅದು ಸ್ವಲ್ಪ ಹಾರೋದು ಕಡಿಮೆ, ತುಂಬ ದೂರ ಹಾರೋಕ್ಕಾಗಲ್ಲ. ಅದಕ್ಕೆ 90 to 120 ಮಿಲಿಮೀಟರ್ ರೆಕ್ಕೆ ಇದೆ. ಅದು ಭಾರತದ ಈಸ್ಟರ್ನ್ ಭಾಗ, ಸ್ಪೆಷಲಿ ಪೂರ್ವ ಹಿಮಾಲಯದಲ್ಲಿ ಕಂಡುಬರುತ್ತೆ. ನೇಪಾಳ, ಭೂತಾನ್, ಮ್ಯಾನ್ಮಾರ್, ಲಾವೋಸ್, ವಿಯೆಟ್ನಾಂ ಈ ದೇಶಗಳಲ್ಲಿ ಕಂಡುಬರುತ್ತೆ. ಅಂಥ ಒಂದು ವಿಶೇಷ ಚಿಟ್ಟೆಯನ್ನು ಅರುಣಾಚಲ್ ಪ್ರದೇಶ್ ಕೈಸರ್ ಎ ಹಿಂದ್ ಚಿಟ್ಟೆಯನ್ನು ತನ್ನ ರಾಜ್ಯ ಚಿಟ್ಟೆಯಾಗಿ ಡಿಕ್ಲೇರ್ ಮಾಡಿದೆ. ನಮಗೆ ಕೈಸರ್ ಎ ಹಿಂದ್ ಅಂದ ಕೂಡಲೇ ಹಿಸ್ಟರಿಗೆ ಹೋಗೋದ್ರ ಜೊತೆಗೆ ಒಂದು ಬಟರ್ಫ್ಲೈ ಇದೆ, ಅದು ಒಂದು ರಾಜ್ಯದ ಚಿಟ್ಟೆ ಆಗಿ ಘೋಷಣೆ ಆಗಿದೆ ಅನ್ನೋದು ಕೂಡ ಗೊತ್ತಿರಬೇಕು.
ಓಕೆ ಸ್ನೇಹಿತರೆ, ಕೊನೆಯದಾಗಿ ಮಾತಾಡ್ತೀನಿ ಮ್ಯಾಪ್ ಲ್ಯಾಡ್, MP ಲ್ಯಾಡ್ ಅಂತ ಕರಿತೀವಿ ಇದನ್ನ. ಏನು MP ಲ್ಯಾಡ್? ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ. ಸಂಸತ್ತಿನ ಸದಸ್ಯರಿಗೆ ಪ್ರತಿ ವರ್ಷ 5 ಕೋಟಿಯನ್ನು ತನ್ನ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ರಿಲೇಟೆಡ್ ಆಗಿ ಖರ್ಚು ಮಾಡೋದು, ಲೋಕಲ್ ಏರಿಯಾ ಡೆವಲಪ್ಮೆಂಟ್ಗೆ ಖರ್ಚು ಮಾಡಬೇಕು. ನೀವು ಸಾಮಾನ್ಯವಾಗಿ ಇಲ್ಲಿ ನೋಡ್ತೀವಿ, ಬಸ್ ತಂಗುದಾಣಗಳೆಲ್ಲ ಇರ್ತಾವಲ್ಲ, ಅಲ್ಲಿ ಬಸ್ ತಂಗುದಾಣ ಮಾಡಿ ಅಲ್ಲೊಂದು ಸಂಸದರ ಫೋಟೋ ಆಗಿ ಈ ನಿಧಿಯಲ್ಲಿ ಇದನ್ನು ಆರಂಭ ಮಾಡಲಾಗಿದೆ, ಹೆಚ್ಚಾಗಿ ಅಲ್ಲೇ ನೋಡೋದು. ಬಟ್ ಅದರ ಆಚೆಗೆ ಇದನ್ನು ಕುಡಿಯೋ ನೀರಿಗೆ ಬಳಸ್ಬೋದು, ಪ್ರೈಮರಿ ಎಜುಕೇಷನ್ನು, ನೈರ್ಮಲ್ಯ, ಗ್ರಾಮೀಣ ಸಣ್ಣ ಸಣ್ಣ ರಸ್ತೆಗಳಿಗೆ, ಸಮುದಾಯ ಭವನ ನಿರ್ಮಾಣಕ್ಕೆ, ಆಸ್ತಿಗಳ ಸೃಷ್ಟಿಗೆ ಬಳಸ್ಬೋದು. ಈ ಎಲ್ಲ ಸೌಲಭ್ಯಕ್ಕೂ ಬಳಸ್ಬೋದಾದಂಥ MP ಫಂಡ್ ಏನಿತ್ತು 93ಯಲ್ಲಿ ಆರಂಭ ಮಾಡಿದ್ದು, 93-94 ಫೈನಾನ್ಷಿಯಲ್ ಇಯರಲ್ಲಿ. ಆವಾಗ ಕಡಿಮೆ ಅಮೌಂಟಿಂದ ಆರಂಭ ಮಾಡಿ ಇತ್ತೀಚೆಗೆ ಅದು 5 ಕೋಟಿಗೆ ಅಪ್ಗ್ರೇಡ್ ಮಾಡಲಾಗಿತ್ತು. ಬಟ್ 2020, 21 ಮತ್ತು 21-22ರಲ್ಲಿ ಇದಕ್ಕೆ ಫಂಡ್ ಅಲೋಕೇಟ್ ಮಾಡಿಲ್ಲ. ಯಾಕೆ? ಕೋವಿಡ್ನ ಕಾರಣಕ್ಕಾಗಿ ಎಕಾನಮಿ ಕ್ರೈಸಿಸಲ್ಲಿತ್ತು, ಕೊಟ್ಟಿರಲಿಲ್ಲ. ಬಟ್ ಇತ್ತೀಚೆಗೆ ಒಂದು ಸರ್ಕಾರದ ಸಂಪುಟ ಸಭೆ ಸೇರಿ ಕಂಪ್ಲೀಟ್ 2 ವರ್ಷ ನಿಲ್ಲಿಸಿದರೆ MP ಗಳಿಗೆ ತಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 2 ಕೋಟಿಯನ್ನು ನಿಗದಿಪಡಿಸಲಾಗಿದೆ ಈ ವರ್ಷಕ್ಕೆ. ಮುಂದಿನ ಬಜೆಟಲ್ಲಿ ಅದು 22-23ಕ್ಕೆ ಏನು ಬರುತ್ತೆ ಅದು 5 ಕೋಟಿಗೆ ಬರ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಸದ್ಯಕ್ಕೆ MP ಲ್ಯಾಡನ್ನು ಏನು ಫ್ರೀಸ್ ಮಾಡಲಾಗಿತ್ತು, ಫ್ರೀಸನ್ನು ರಿವೋಕ್ ಮಾಡಿ ಈಗ ಅದು ಮತ್ತೆ ಆ್ಯಕ್ಟಿವ್ ಆಗಿದೆ. 5 ಕೋಟಿ ಬದಲಿಗೆ 2 ಕೋಟಿ ರಿಲೀಸ್ ಮಾಡಲಾಗಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಹೀಗೆ ಕರೆಂಟ್ ಅಫೇರ್ಸನ್ನು ಸ್ವಲ್ಪ ಕಲಿತಾ ಹೋಗೋಣ. ಫ್ರೀ ಆದಾಗ ಮತ್ತೆ ಮುಂದಿನ ವಾರದ ಒಳಗಾಗಿ ಮತ್ತೆ ಕ್ಲಾಸ್ ಮಾಡ್ತೀನಿ. ಹಾಗೂ ಸಬ್ಜೆಕ್ಟ್ ಕ್ಲಾಸ್ಗಳನ್ನು ಮಾಡೋಣ. ಸಾಧನ ಜೊತೆ ಸದಾ ಟಚ್ಚಲ್ಲಿರಿ. ಹಾಗೆ ಸಾಧನ ಆ್ಯಪ್ ಮತ್ತು ವೆಬ್ಸೈಟ್ಗಳನ್ನು ಬಳಸಿ ಹೆಚ್ಚು ಲಾಭ ಪಡ್ಕೊಳ್ಳಿ. ಹಾಗೂ ಸಾಧನ ಜೊತೆ ಸದಾ ಟಚ್ಚಲ್ಲಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.